ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆರಿ ಸನಿ ಡೇ. ಮಾರ್ನಿಂಗ್ ಅಲ್ಲ, ಆಫ್ಟರ್ನೂನ್ ಆ್ಯಕ್ಚುಲಿ. ಇವತ್ತು ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡೋಣ. ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಅದು ಆಯಿತು. ಹ್ಯಾವ್ ಟು ಮೇಕ್ ಲಂಚ್. ಆ್ಯಂಡ್ ವೇದ್ ಸಮ್ಮರ್ ಕ್ಯಾಂಪ್ ಹೋಗಿದ್ದಾನೆ ಹತ್ಕೊಂಡು. ಸೊ ಐ ಹ್ಯಾವ್ ಟು ಮೇಕ್ ಸಮಥಿಂಗ್ ನೈಸ್ ಫಾರ್ ಹಿಮ್ ಬಿಫೋರ್ ಹಿ ಕಮ್ಸ್. ಆ್ಯಂಡ್ ಮನೆಯೆಲ್ಲ ಕ್ಲೀನಾಗಿದೆ ಆಲ್ಮೋಸ್ಟ್. ಬಟ್ ಬಟ್ಟೆ ವಾಶ್ ಮಾಡಿರೋದ್ರಿಂದ ವೀಕೆಂಡು ಮಡ್ಚೋದೆಲ್ಲ ತುಂಬ ಇದೆ. ಸೊ ಐ ಹ್ಯಾವ್ ಟು ಡೂ ದ್ಯಾಟ್. ಎಸ್, ಕಮ್ ಲೆಟ್ಸ್ ಸ್ಪೆಂಡ್ ಅ ಡೇ ವಿತ್ ಮೀ. ಆ್ಯಂಡ್ ಎಲ್ಲ ಮಮ್ಮೀಸ್ ಮಾಡೋ ಥರ ನಾನು ಆಗಿದ್ದೀನಿ ಮಮ್ಮಿ ಇವಾಗ. ಲುಕ್ ಎಟ್ ದಿಸ್, ಆಲ್ ಮೈ ಸಾರೀಸ್ ಆರ್ ಹ್ಯಾಂಗ್ಡ್ ಇನ್ ದ ಕೋರ್ಟ್ಯಾರ್ಡ್. ತುಂಬ ದಿನ ಆಗಿತ್ತು ಹೊರಗಡೆ ಇಟ್ಟು. ಸ್ಮೆಲ್ ಬರುತ್ತಲ್ವ, ಮಾಯ್ಶ್ಚರ್ ಥರ, ಆ ಥರ ಬರುತ್ತೆ ಅಂತ ವರ್ಷಕ್ಕೊಂದ್ಸತಿ ಯೂಶ್ವಲಿ ಐ ಜಸ್ಟ್ ಕೀಪ್ ಇಟ್ ಔಟ್ಸೈಡ್. ಆ್ಯಂಡ್ ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಬೈ ಎನಿ ಸಾರೀಸ್ ಎನಿ ಮೋರ್ ಬಿಕಾಸ್ ಇಟ್ಸ್ ಶ್ಯೂರ್. ಮಾವಿನ ಹಣ್ಣಿನ ಸೀಸನ್ ಬಂದರೆ ನಮ್ಮ ಮನೇಲಿ ಇದು ನಡೆಯುತ್ತೆ. ಕುಮಾರ್ ನೆನ್ನೆ ಹೋಗಿ ತಂದಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಕಾಲ್ಡ್ ಸೆಂದೂರ. ಇದೇ ಚೆನ್ನಾಗಿರೋದು ಆ್ಯಕ್ಚುಲಿ. ನಾನು ತುಂಬ ಒಂದು 4-5 ವರ್ಷದಿಂದ ತರ್ತಾಯಿದ್ದೀವಿ. ಈ ವೆರೈಟಿ ಮ್ಯಾಂಗೋನೇ ತುಂಬ ಚೆನ್ನಾಗಿರುತ್ತೆ. ಸೊ ವಿ ಹ್ಯಾವ್ ಬಾಟ್. ನನ್ನ ಮಗಂದು ವೆಹಿಕಲ್ಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದಾನೆ. ಸೊ ಲೆಟ್ಸ್ ಸಿ, ಹಣ್ಣಾಗ್ತಾ ಖಾಲಿ ಮಾಡೋಣ. ಅವ ಇರಿಂದ ವಿಡಮಟ್ಟ 4 ಪೀಸ್ பண்ணிங்க. AGM ನೆಕ್ಸ್ಟ್ ವೀಕ್ AGM ಮೀಟಿಂಗ್ ಇದೆ. ಮ್ಯಾಂಗೋ ಸೀಸನ್ನು. ಸೊ ಮನೇಲಿ ಎಷ್ಟೊಂದು ಹುಳಿ ಮಾವಿನಕಾಯಿ ಇತ್ತು. ಮ್ಯಾಂಗೋ ತೊಕ್ಕು ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಫ್ರೆಶಾಗಿ ಮಾಡ್ತೀನಿ. ಸೊ ಐ ಲೈಕ್ ಇಟ್ ಲೈಕ್ ದ್ಯಾಟ್. ಇದು ವೇದ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬೇಬಿ ಕಾರ್ನ್ನ ಬೇಕಿಟ್ಟಿದ್ದೀನಿ. ಮ್ಯಾಂಗೋ ರಸಮ್, ರೈಸ್. ಇದು ಬಂದು ಹಾಗಲಕಾಯಿ ಪಲ್ಯ. ನಮ್ಮ ಮನೇಲೇ ಬಿಟ್ಟಿರೋ ಹಾಗಲಕಾಯಿದು. ತುಂಬ ಹಾಗಲಕಾಯಿ ಬಿಟ್ಟಿತ್ತು. ಸೊ ಅದರಲ್ಲಿ ಹಾಗಲಕಾಯಿ ಪಲ್ಯ ಮಾಡಿದ್ದೀವಿ. ಆ್ಯಂಡ್ ಇದು ಒಂದು ಸೊಪ್ಪು ಪಲ್ಯ. ಸೊ ಹಪ್ಪಳ ಎಣ್ಣೆಗೆ ಹಾಕೋದಾ ಬೇಡವಾ ಅಂತ ನೋಡ್ತಾ ಇದ್ದೀನಿ. ವಿಲ್ ಡೂ ಇಟ್. ವೇಟ್ ಬಂದಮೇಲೆ ವಿಲ್ ಹ್ಯಾವ್ ಲಂಚ್. ಚೆನ್ನಾಗಿ ಇದು ಫ್ರೈ ಆಗಿ ಎಣ್ಣೆ ಬರಬೇಕು. ಬಂದಮೇಲೆ ಇಟ್ ವಿಲ್ ಬಿ ನೈಸ್. ರೆಸಿಪಿ ಎಲ್ಲ ಏನೂ ಇರೋಲ್ಲ. ಯೂಶ್ವಲಿ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಏನಿದೆ ಅಂತ ನೋಡ್ತೀನಿ. ತರಕಾರಿ, ಫ್ರೂಟ್ಸು, ಏನೇನಿದೆ ಅಂತ ನೋಡ್ತೀನಿ. ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಏನು ರೆಸಿಪೀಸ್ ಇರುತ್ತೆ. ಯೂಶ್ವಲಿ ಇನ್ಸ್ಟಾಗ್ರಾಮ್ ಅಲ್ಲಂತೂ ತುಂಬ ವೆರೈಟೀಸ್ ಆಫ್ ರೆಸಿಪೀಸ್ ಇರುತ್ತೆ. ಸಿಂಪಲ್ ಕುಕ್ಕಿಂಗ್ ಇರುತ್ತೆ. ಆಮೇಲೆ ಈಸಿ ರೆಸಿಪೀಸ್ ಇರುತ್ತೆ. ಸೊ ಐ ಪ್ರಿಫರ್ ಈಸಿ ರೆಸಿಪೀಸ್ ಲೈಕ್ ದ್ಯಾಟ್. ಸೊ ದಟ್ ಬೇಗ ಆಗಲಿ ಅಂತ. ಐ ಡೋಂಟ್ ಲೈಕ್ ಟು ಸ್ಪೆಂಡ್ ಈಗ ಆಲ್ಮೋಸ್ಟ್. ಅಯ್ಯೋ, ಸೊ ಆದಷ್ಟು ಫಾಸ್ಟರಾಗಿ ಆಗೋ ರೆಸಿಪೀಸ್ ನನಗೆ ತುಂಬ ಇಷ್ಟ. ಆ್ಯಂಡ್ ಇವಾಗ ಕುಕಿಂಗ್ ಆಗಿದೆ. ನೈಟಲ್ಲಿ ನೋಡೋಣ, ವಿಲ್ ಸಿ, ಮೇ ಬಿ ಚಪಾತಿ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ವಿಲ್ ಮೇಕ್. ಆ್ಯಂಡ್ ತೊಕ್ಕಿದೆ ಅಂದರೆ ಯೂಶ್ವಲಿ ತೊಕ್ಕು, ಚಟ್ನಿ ಆ ಥರ ಇದ್ದರೆ ಒಂದ್ಸಲಿ ಜಸ್ಟ್ ಬಿಸಿ ಅನ್ನ ಮಾಡಿಕೊಟ್ಬಿಡ್ತೀನಿ. ಕುಮಾರ್ ಲೈಕ್ಸ್ ಟು ಈಟ್ ದಿಸ್. ತುಂಬ ಇಷ್ಟ ಅವ್ರಿಗೆ ಈ ಥರ. ಇನ್ನು ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ
ಮನೇಲಿ ಎಲ್ಲಿ ನೋಡಿದ್ರು ಯು ಕ್ಯಾನ್ ಸಿ ಮ್ಯಾಂಗೋ, ರಾ ಮ್ಯಾಂಗೋ, ಹಣ್ಣಾಗಿರೋ ಮ್ಯಾಂಗೋ, ಎವ್ರಿ ಟೈಪ್ ಆಫ್ ವೆರೈಟೀಸ್ ಯು ಗೆಟ್ ಇಟ್. ಆಮೇಲೆ ಇವಾಗ ನಮ್ಮ ಗಿಡದಲ್ಲಿ ಹಾಗಲಕಾಯಿ ತುಂಬ ಬಿಡ್ತಾ ಇದೆ. ಸೊ ಇನ್ನು ಹಾಗಲಕಾಯಿನಲ್ಲಿ ಏನೇನು ಮಾಡಬೇಕು ಅಂತ ರೆಸಿಪೀಸ್ ಟ್ರೈ ಮಾಡಬೇಕು. ಇವಾಗ ಸದ್ಯಕ್ಕೆ ಹಾಗಲಕಾಯಿ ಚಿಪ್ಸ್ ಮಾಡೋಣ ಅಂಥೇಳಿ ಅದನ್ನು ಚೆನ್ನಾಗಿ ಸ್ಲೈಸ್ ಮಾಡಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ವಿಲ್ ಸಿ ಹೆಂಗೆ ಬರುತ್ತೆ ಅಂತ. ಇಫ್ ಇಟ್ ಕಮ್ಸ್ ಔಟ್ ನೈಸ್, ಐ ಥಿಂಕ್ ನೆಕ್ಸ್ಟ್ ಒಂದು 10-15 ಕಾಯಿ ಒಟ್ಟಿಗೆ ಬರುತ್ತೆ. ಅದನ್ನು ಹಾಗಲಕಾಯಿ ಚಿಪ್ಸ್ ಮಾಡೋಣ. ಇದುವರೆಗೂ ಪಲ್ಯ ತಿಂದು ಸಾಕಾಗಿ ಹೋಗ್ಬಿಟ್ಟಿದೆ. ಸೊ ವಿಲ್ ಸಿ. ಮ್ಯಾಂಗೋ ಇದು ಸ್ಮೆಲ್ ಸೋ ನೈಸ್ ನೋಡಿ, ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಸೊ ಇನ್ನು ಸ್ವಲ್ಪ ಹೊತ್ತು, ಇನ್ನೊಂದು ಫ್ಯೂ ಸೆಕೆಂಡ್ಸ್, ಐ ಥಿಂಕ್ ಇಟ್ಸ್ ಆಲ್ರೆಡಿ ಸ್ಮೆಲ್ಲಿಂಗ್ ನೈಸ್. ಏನಿಲ್ಲ, ವೆರಿ ಸಿಂಪಲ್ ಆ್ಯಕ್ಚುಲಿ. ಮ್ಯಾಂಗೋ ತೊಕ್ಕು ಇದು ಸಿಂಪ್ಲೆಸ್ಟ್, ಬಟ್ ತುಂಬ ದಿನ ಪ್ರಿಸರ್ವ್ ಮಾಡ್ಬೋದು. ಐ ಡೋಂಟ್ ಥಿಂಕ್ ಸೊ ಇದು 1 ವಾರದ ಮೇಲೆ ಇರುತ್ತೆ ನಮ್ಮ ಮನೇಲಿ ಅಂತ. ಬಟ್ ಇಫ್ ಯು ಹ್ಯಾವ್ ಸೋ ಮೆನಿ ಮ್ಯಾಂಗೋಸ್ ಆ್ಯಂಡ್ ಯು ವಾಂಟೆಡ್ ಟು ಪ್ರಿಸರ್ವ್ ದೆನ್ ಇಟ್ ಇಸ್ ಲೈಕ್ ಅ very good recipe. And you should surely try it. Yeah, ಇದು ನಮ್ಮ ಲಂಚು. ನೋಡಿ ನಮ್ಮ ಹಾಗಲಕಾಯಿಗಳು ನೋಡಿ, ನಮ್ಮ ಗೇಟಲ್ಲೆಲ್ಲ ಹ್ಯಾಂಗಾಗಿದೆ. ಐ ಥಿಂಕ್ ಅಲ್ಲಿ ಗಿವ್ ಇಟ್ ಸಮ್ ಫಾರ್ ಆರ್ ನೇಬರ್ಸ್ ಆಲ್ಸೋ. ಯಾಕಂದರೆ ತುಂಬ ಬಂದಿದೆ. ಪಂಪ್ಕಿನ್ ಪ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ನನಗೆ ಹಾವು ಬಂದ್ಬಿಡುತ್ತೆ ಅಂತ ಭಯ. ಸೊ ಲೆಟ್ಸ್ ಸಿ. ವೇದನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಕರ್ಕೊಂಬರೋಣ ಅವನ್ನ. ಹಾಯ್. ಹೆಂಗಿತ್ತು ಸ್ಕೂಲು? ಹಾಂ, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ, ಬಾ ಮನೆಗೆ ಹೋಗೋಣ. ಮ್ಯಾಂಗೋ ಚೆನ್ನಾಗಿತ್ತಾ? ಹಾಂ, ಮ್ಯಾಂಗೋ ಚೆನ್ನಾಗಿತ್ತಾ? ಮಮ್ಮಿ ಕೊಟ್ಟು ಕಳಿಸಿತ್ತು. ದಾದಾ ಊಟ ಮಾಡ್ತಾ ಇದ್ರು. ಅದಕ್ಕೆ ಮಮ್ಮ ಬಂದ್ಲು ಮಗುನೇ ಕರ್ಕೊಂಬರಕ್ಕೆ. ನಿಂಗೆ ಇಷ್ಟ ಆಯ್ತಾ? ಹಾಂ, ಟೋಸ್ಟ್ ತಿಂದ? ಎಷ್ಟು ತಿಂದೆ? ಫುಲ್ಲು ತಿಂದ? ಖಾಲಿ ಮಾಡ್ದ? ನೀ ಯಾಕೆ ಕುಡ್ದ? ಹಾಂ, ಎಷ್ಟು ಕುಡ್ದೆ? ಖಾಲಿ ಮಾಡ್ದ ಬಾಟ್ಲು? ನಾನು ನೋಡ್ತೀನಿ ಮನೆಗೆ ಹೋದ್ಮೇಲೆ. ಇತ್ತು ಅಂದರೆ ನಿನಗೆ ಕುಡಿಸ್ಬಿಡ್ತೀನಿ. ಓಕೆನಾ? ಚಲೋ, ಲೆಟ್ಸ್ ಗೋ. ಚಪ್ಪಲ್ ಬಿಡಿ. ಅಲ್ಲಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಡಬೇಕು. ನೀಟಾಗಿ ಚಪ್ಪಲಿ ಇಡಬೇಕು ಅಂತ ಸ್ಟ್ಯಾಂಡ್ ತಗೊಂಡ್ಬಂದಿದ್ದೀನಿ. ಎಲ್ಲಿ ಇಡು, ಕೆಳಗಡೆ ಇಡಬೇಕು. ಯಾಕೆ ಚೆನ್ನಾಗಿಲ್ವಾ? ಈಗ ಏನಪ್ಪ ನೀನು ಹಿಂಗೆ ಹೇಳ್ತೀಯಾ? ಹಾಂ, ಓಡ್ಬಾ. ಆಂಟಿ ಏನೋ ಕೇಳ್ತಾ ಇದ್ದಾರೆ ನೋಡು. ತಗೋ, ಬ್ಯಾಗ್ ಒಳಗಡೆ ಇಟ್ಬಿಡು. ಆಂಟಿ ಕೊಟ್ಬಿಡು, ಬಾಕ್ಸ್ ತೊಳಿಯಕ್ಕೆ ಕೊಟ್ಬಿಡು. ಹ್ಞೂ, ಯಾರು ನಮ್ಮನೇಲಿ ಯಾರು ಇಷ್ಟೊಂದು ಮ್ಯಾಂಗೋ ತರೋದು ಹೇಳು ನೋಡೋಣ. ಯಾರು ನಮ್ಮನೇಲಿ ಮ್ಯಾಂಗೋ ಪೈತ್ಯೋ? ಡಾಡಾ. ಕಾಯಾಗಿದೆ, ಸ್ವಲ್ಪ ದಿನಕ್ಕೆ ಹಣ್ಣಾಗುತ್ತೆ. ಅಮ್ಮಕ್ಬಾರ್ದು, ಅಮ್ಮ ಹಾಳಾಗುತ್ತೆ. ಹಂಗೆ ಮಾಡಬಾರ್ದು. ಅಲ್ಲಿ ನೋಡು, ಆಂಟಿ ಕೇಳ್ತಾ ಇದ್ದಾರೆ ನೋಡು.
ಏನೋ ಆಂಟಿ ಕೇಳಿದ್ರು ತಿಂದ್ಯಾ ಅಂತ ತಮಿಳಲ್ಲಿ. ಅವ್ನಿಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಸಾಪ್ಟೆ, ಎಲ್ಲಾಮೇ ಸಾಪ್ಟೆ ಅಂತೇಳು. ನೋ 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 ನೋ. ಟೋಸ್ಟ್ ಫುಲ್ ಖಾಲಿ. ಮ್ಯಾಂಗೋನು ಫುಲ್ಲು ಖಾಲಿ. ಸೂಪರ್. ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿರೋ ಹುಡುಗ ಯಾರು ನಮ್ಮ ಮನೇಲಿ? ಹಿಂಗೆ ಸೈಡ್ ಪ್ರೆಸ್ ಮಾಡ್ಬೇಕು. ಹಿಂಗೆ ಹಿಂಗೆ ಎಲ್ಲ ಖಾಲಿ ಮಾಡಿರೋದಕ್ಕೆ ವೇದು ಇಸ್ ಅ ಗುಡ್ ಬಾಯ್. ಮ್ಯಾಂಗೋ ಚೆನ್ನಾಗಿತ್ತಾ? ಸ್ವೀಟ್ ಆಗಿತ್ತಾ? ಹೇಳಿ 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 ಹೇಳಿ. ಮ್ಯಾಂಗೋ ಸ್ವೀಟ್ ಆಗಿತ್ತಾ? ಹೇಳಿ ಹೇಳಿ ಹೇಳಿ. ಹೌದು, ವೈಟ್ ಟಿ ಶರ್ಟ್ ಅಲ್ಲಿ ಏನಿದೆಲ್ಲ? ವಾಟ್ ಇಸ್ ಆಲ್ ದಿಸ್? ವಾಟ್ ಇಸ್ ಆಲ್ ದಿಸ್? ವಾಟ್ ಇಸ್ ದಿಸ್ ಡರ್ಟಿ? ಹಿಯರ್ ಆಲ್ಸೋ ಡರ್ಟಿ ಇಸ್ ದೇರ್. ವೈ? ಹಾಂ, ನಾನು ಬಿಬ್ ಕೊಟ್ಟಿದ್ದೆ ತಾನೇ, ಹಾಕ್ಸ್ಕೊಂಡು ತಾನೇ ತಿನ್ಬೇಕು. ಹಾಂ, ಐ ಐ ಈ ಕೊರಿಯರ್ ಡೆಲಿವರಿ ಮ್ಯಾನ್, ಕೊರಿಯರ್ ಡೆಲಿವರಿ ಮ್ಯಾನ್. ಹಾಂ, ನಿನ್ನ ಕೊರಿಯರ್ ಡೆಲಿವರಿ ಮ್ಯಾನ್ ಅಂತ ಹೇಳ್ತೀನಿ. ಅಯ್ಯೋ ಬಿದ್ದೋಯ್ತು. ಓಕೆ, ತೋಣ ಓಪನ್. ಪ್ರೆಸ್ ಮಾಡ್ತಾರೆ, ಜಸ್ಟ್ ಓಪನ್ ಇಟ್. ಅಪ್ಪೋ ಪ್ರೆಸ್ ಟೈಟ್ ಇದಾದ್ರೆ ಏನಿದು ನಾಳೆ ಏನೋ ಅಂತ ಮಾಡಿದ್ದಾರೆ. ಹಾಂ ಹಾಂ, ಇಲ್ಲಿ ಹಾಂ 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 ಹಾಂ, ಬಂತು ಅನ್ಸುತ್ತೆ, ಸಾಕು ಅನ್ಸುತ್ತೆ ಬಿಡಿ. ಏನಿದು ಏನಿದು ಏನಿದೆ? ಟ್ಯೂಬು. ಕುಮಾರ್, ಯಾರಿಗಿದು ಟ್ಯೂಬು? ಟ್ಯೂಬ್ ಯಾರಿಗೆ ಸ್ವಿಮ್ಮಿಂಗ್ದು? ಓ, ಐ ಥಿಂಕ್ ಅಕ್ಷಯ್ ಇರಬೇಕು. ಅಕ್ಷಯ್ ಇದು ಚಿಕ್ಕದಾಯ್ತು ಅನಿಸುತ್ತೆ ಬಿಟ್ಟು, ಅಲ್ಲೇ ಉದ್ದ ಇದ್ದಾನೆ. ಸ್ವಿಮ್ಮಿಂಗ್ ಇಷ್ಟು ಬರುತ್ತೆ, 6 to 8 years. ಮೋಸ್ಟ್ಲಿ ಶಾರ್ಟ್ ಆಗಿ ಇರಬೇಕು ಅನಿಸುತ್ತೆ. ಓಕೆ, ಸಮಸ್ಯೆ. ಅದು ಅಕ್ಷಯನಿಗೆ ಸ್ವಿಮ್ಮಿಂಗ್ ಸೂಟ್. ಹೌದು, ಇದು ಮಗು ಕೂತ್ಕೊಂಡು ಮಾಡೋ ಥರ ಇದೆ ಅದು. ಚೆನ್ನಾಗಿರುತ್ತೆ. ಈಗ ಅದು ದೊಡ್ಡವನಲ್ಲ ಅಕ್ಷಯ್. ಏನ ಅದ್ರ ಮೇಲೆ ಹತ್ತತ್ತೀಯಾ? ಹೊಡೆದೋದ್ರೆ ಗ್ಲಾಸು? ಅಮ್ಮ ಬೇಡ ಕಣೆ ಪ್ಲೀಸ್. ನೋ, ಕುಚೋ ಕುಚೋ ಸಿಟ್. ಚೆನ್ನಾಗಿರುತ್ತೆ ಅಂತ ಮಾಡಿದ್ದಾನೆ ಮದುವೆ ಮಾಮ. ಹಪ್ಪಳ ತಿನ್ನಿಸ್ಲಾ? ತಿನ್ನು ಚೂರು ಚೂರು. ಏನೇನು ಹೇಳ್ಕೊಟ್ಟಿರೋದು ಸ್ಕೂಲಲ್ಲಿ? ಹೇಳ್ಕೊಡು, ನಂಗೆ ಹೇಳ್ಕೊಡು. A B C D E F G H I J K L M N O P L M N O P Q R S T U V W X Y Z. ಹಂಗೆ ತಾನೇ ಹೇಳ್ಕೊಟ್ರು? ಯಾವ ಮ್ಯಾಮ್ ಹೇಳ್ಕೊಟ್ರು?
ಅವ್ರ ಹೆಸರೇನು? ಮ್ಯಾಮ್ ಹೆಸರು ಗೊತ್ತಿಲ್ವಾ ನಿನಗೆ? ಮ್ಯಾಮ್ನ ಕೇಳಿಲ್ವಾ ನೀನು? ಜಯಾ ಮ್ಯಾಮಾ? ಪ್ರಿಯಾ ಮ್ಯಾಮ್. ಓಕೆ, ಪ್ರಿಯಾ ಮ್ಯಾಮ್ ಹೇಳ್ಕೊಟ್ರಾ? ಪ್ರಿಯಾ ಮ್ಯಾಮು ಏನೇನು ಹೇಳ್ಕೊಟ್ರು? ABCD ಆದಮೇಲೆ ABCD ಆದಮೇಲೆ ಡಾನ್ಸ್ ಆಡ್ಸಿದ್ರ ಇವತ್ತು? ಯಾವುದು? ಹೇಳಿ ಕರೆಕ್ಟಾಗಿ ಹೇಳಿ, ಯಾವ ಡಾನ್ಸ್ ಆಡ್ಸಿದ್ರು? ಹಾಂ ಏನಂತೇಳಿ ನಾನು ರಿಯಾ ಮ್ಯಾಮ್? ಹಾಂ, ಯಾಕೆ ತೊಳ್ಸಿದ್ದು ಕೈ? ಹೌದಾ? ಸರಿ. ಅವರು ನೀನು ಊಟ ತಿನ್ನಲಿ ಅಂತ ಕೈ ತೊಳ್ಸಿರ್ತಾರೆ ಪಪ್ಪ. ಇಲ್ಲಿ ಬಾ. ಚಲಿಲ್ಲ, ಅದೇ ಬಿದ್ದಿರೋದು ಗಾಳಿಗೆ. ನೋಡು ನೀನು ಎಲ್ಲಿಂದ ಎತ್ಕೊಂಬಂದೆ? ಇದು ಬಾತ್ರೂಮಿಂದ ಮೈಯುಜ್ಜದು ಇಡ್ಬೇಕು ಮತ್ತೆ ಬಾತ್ರೂಮ್ಗೆ. ಬಾ ಮ್ಯಾಕ್ಸಿ, ಊಟ ಹಾಕೋಣ, ಬೇಗ ಬಾ. ಕಮ, ಶಿ ಮಸ್ಟ್ ಬಿ ಹಂಗ್ರಿ, ಕಮ್. ನಾನೇನು ಹೇಳಿದೆ? ಬಾ. ಮೆತ್ತಗೆ ಮೆಲ್ಲ ಮೆಲ್ಲ. ಹಾಯ್ ಮ್ಯಾಕ್ಸ್. ತುಂಬ ಬಿಸಿದೆ, ಬಾಬಾ. ಕಾಲು ಸುಡುತ್ತೆ, ಬಾ. ಹಾಯ್ ಮ್ಯಾಕ್ಸಿ ರಾಜ. ಯಾಕೆ ಸೌತೆಕಾಯಿ ತಿಂದಿಲ್ಲ? ಹಾಂ ಪಪ್ಪು, ಯಾಕೆ ತಿಂದಿಲ್ಲಮ್ಮ? ಹೋಗಮ್ಮ. ಓಣಾಯ್ತು ಮಗುಗೆ. ಏನಾಯ್ತು? ಅವಳು ತಿಂದೇ ಇಲ್ಲ ನೋಡಮ್ಮ, ಅವಳು ಸೌತೆಕಾಯಿ. ಕೇಳು ಯಾಕೆ ಅಂತ. ಪೋಲಿ ಬ್ಯಾಡ್ ಮ್ಯಾಕ್ಸ. ಯಾಕೆ ಮಗ್ಲೆ? ಕಾಲೇನ ಏಟ್ ಮಾಡ್ಕೊಂಡಿದ್ಯಾ? ನೋಡೋಣ ಎಲ್ಲಿ. ಅವಳು ಯಾವಾಗೂ ಏಟ್ ಮಾಡ್ಕೊತಾಳೆ. ಎಲ್ಲಿ ಕೆರೆದು ನೋವಾಗಿದೆಯಾ? ಹಾಂ ಅವಳಲ್ಲಿ ನೋಡೋಣ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ನೋಡು ನನ್ನ ಮ್ಯಾಕ್ಸಲ್ಲಿ. ಕತ್ತಿ ಪಪ್ಪ, ಮ್ಯಾಕ್ಸ ಮಗು, ಮ್ಯಾಕ್ಸಲ್ಲು. ಸೊ ಹೀಗಿರುತ್ತೆ ನಮ್ಮ ಟಿಪಿಕಲ್ ವೀಕ್ ಡೇ. ಬೆಳಗಿಂದ ಮೋಸ್ಟ್ ಪ್ರಾಬ್ಲಿ ಮಧ್ಯಾಹ್ನ ಅಂದ್ಕೊಳ್ಳಿ. ಆ್ಯಂಡ್ ದೆನ್ ಇದಾದಮೇಲೆ ಯೂಶ್ವಲಿ ವೇದ್ ಮಲಗಿಬಿಡ್ತಾನೆ. ಆ್ಯಂಡ್ ನಾನು ಸ್ವಲ್ಪ ಪೆಂಡಿಂಗ್ ಇರೋ ಕೆಲಸ ಏನೇನಿರುತ್ತೆ ಎಲ್ಲ ಮುಗಿಸ್ಕೊತೀನಿ. ಬಿಕಾಸ್ ಅವ್ನು ಮಲಗಿದಾಗ ಕೆಲಸ ಮಾಡ್ಕೊಳ್ಳೋದು ತುಂಬ ಈಸಿ. ಆ್ಯಂಡ್ ಈವ್ನಿಂಗ್ ಒಂದು ವಾಕ್ ಹೋಗ್ತೀವಿ. ಯೂಶ್ವಲಿ ವೆದರ್ ತುಂಬ ಚೆನ್ನಾಗಿರುತ್ತೆ. ಸನ್ಸೆಟ್ಸ್ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ನಮ್ಮ ಮನೇಲಿ. ಸೊ ಕಾಫಿ, ಸಮ್ ಸ್ನ್ಯಾಕ್ಸ್ ಆ್ಯಂಡ್ ವಾಕ್. ಬೇಗ ಡಿನ್ನರ್ ಮುಗಿಸಿ ವಿ ಸ್ಲೀಪ್ ಲಿಟಲ್ ಅರ್ಲಿ. ದಿಸ್ ಇಸ್ ಹೌ ಅವರ್ ಲೈಫ್ ಇಸ್, ಸ್ಲೋ ಲಿವಿಂಗ್ ಆ್ಯಂಡ್ ಸ್ಲೋ ಲೈಫ್. ಆ್ಯಂಡ್ ಈ ವೀಕಿಂದ ಮ್ಯಾಕ್ಸಿ ನಮ್ಮ ಮನೆಗೆ ನಲ್ಲೇ ಇದ್ದಾಳೆ. ಆ್ಯಕ್ಚುಲಿ ಅವಳು ನಮ್ಮ ಅತ್ತೆ ಮನೆಯಲ್ಲಿದ್ಲು. ಅಲ್ಲಿಂದ ನಾವೇ ಕರ್ಕೊಂಬಂದಿದ್ದೀವಿ. ಈಗ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ರೂಮ್ನ ಸೆಟಪ್ ಮಾಡಿದ್ದೀವಿ ಅವಳಿಗೋಸ್ಕರನೇ. ಅವಳಿಗೆ ಕಣ್ಣು ಕಾಣಲ್ಲ ಅಂತ ಹೇಳಿ ನಾವು ಅವಳಿಗಷ್ಟು ಕಾಣಿಸ್ತಿಲ್ಲ, ಮಂಜಾಗಿ ಕಾಣಿಸ್ತಿದೆ. ಹಾಗಾಗಿ ಅವಳನ್ನ ಸ್ವಲ್ಪ ಸಪ್ರೇಟಾಗಿ ಇರೋಣ. ಯಾಕೆಂದರೆ ಎಲ್ಲ ಕಡೆ ತಲೆ ಹೊಡ್ಕೋತಿದ್ದಾಳೆ, ಎಲ್ಲ ಕಡೆ ಏಟ್ ಮಾಡ್ಕೋತಿದ್ದಾಳೆ. ಸೊ ಆ್ಯಂಡ್ ಆಲ್ಸೋ ಕುಮಾರ್ಗೆ ಡಾಗ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಅವಳನ್ನ ಮೇಲ್ಗಡೆ ರೂಮ್ನಲ್ಲಿ ಇಟ್ಟಿದ್ದೀವಿ. ಬಟ್ ಅಟ್ಲೀಸ್ಟ್ 4 times ಯಾರು ಹೋದ್ರೂ ಅವಳನ್ನ ಮಾತಾಡಿಸಿ, ಅವಳಿಗೆ ನೀರಿಟ್ಟು ಪೆಡಿಗ್ರಿ ಕೊಟ್ಟು ಅವಳನ್ನ ಒಂದ್ಸಲಿ ಆಟ ಆಡಿಸಿ ಬರ್ತೀವಿ. ಸೊ ಐ ಹೋಪ್ ಶಿ ವಿಲ್ ಬಿ ಕಂಫರ್ಟಬಲ್. ಸೊ ಹೀಗಿತ್ತು ನಮ್ಮ ವೀಕ್ ಡೇ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನೀವು ಫಸ್ಟ್ ಟೈಮ್ ವ್ಯೂವರ್ ಆಗಿದ್ದರೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೋ ಅನ್ಸುತ್ತೋ ಅವ್ರಿಗೆ ದಯವಿಟ್ಟು ಸರ್ಕ್ಯುಲೇಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ.
ಬಾಯ್, ನಮಸ್ಕಾರ.